ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನ ಯಾರು ಮುಟ್ಟಬಾರ್ದು, ಯಾರು ಕಿತ್ಕೋಬಾರ್ದು, ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ದೇನೆ ಕಿತ್ಕೋಬಹುದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನ್ ಹೇಳೋದು? ಆದ್ರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ತ್ ಅನ್ನೋದು ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ತ್ ಮಾಡ್ಲಿನೇ ಇಲ್ಲ ಅನ್ನೋ ತರ ಮಾಡ್ಬೇಕು. ಒಂದು ಮತ್ತೊಂದೇನಪ್ಪಾ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ, ಯಾತಕ್ಕೆ ಅಂತ ಅನ್ನಿ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥವ್ರಲ್ಲ, ಶಾಂತಿ ಪ್ರಿಯರು, ಸಮರಸದಿಂದ ಬಾಳ್ತಕ್ಕಂಥವ್ರು. ಆದರೆ ಅವ್ರದ್ದು ದೌರ್ಜನ್ಯ ನೋಡಿ, ನೀವೆಲ್ಲ ಕೇಳಿದ್ದೀರ, ಬಾಂಗ್ಲಾದೇಶದಲ್ಲಿ ಅಮಾಯಕ ಜನ ಹಿಂದೂಗಳನ್ನು ಅವರು ಏಕಾಏಕಿ ಕೊಂದಾಕಿದ್ರು ಅಂತ ಹೇಳಿದ್ರೆ ಅದೆಷ್ಟು ಅಮಾಯಕವಾಗಿರ್ತಕ್ಕಂಥ. ಇದು ಧರ್ಮವಾಗಿಲ್ಲ, ನೀತಿಯಾಗಿಲ್ಲ. ಇದನ್ನೆಲ್ಲರೂ ಒಪ್ಪೋದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ನಾವು ಏಳಿಗೆಯನ್ನು ಹೊಂದಬೇಕು. ಹಾಗೆ ಅಂತಂದರೆ ಅವರಲ್ಲಿ ನೀತಿ, ನಿಯಮ, ಧರ್ಮ, ಸತ್ಯ ಏನೂ ಇಲ್ಲ. ಯಾವುದನ್ನು ಇನ್ನು ಮುಂದೆ ವಿಚಾರ ಮಾಡೋದಿಲ್ಲ. ಎತ್ತೀತ ಕೊಟ್ಟೆ ಕಟ್ಟು, ಎತ್ತೀತ ಆಚೆ ಕಟ್ಟು, ಈ ಮಾತು. ಎತ್ತು ಈಯುತ್ತ ಇಲ್ವಾ ಏನು ಎಂತ ವಿಚಾರ ಮಾಡಿ ಅವರು ವ್ಯವಹಾರ ಮಾಡೋದೇ ಇಲ್ಲ. ಆದ್ದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಯಾರು ಒಬ್ರಿಗೊಬ್ರಿಗೆ ಮನಸ್ತಾಪ ಮಾಡ್ಕೋಬೇಡಿ. ಈ ರೈತರ ಪರವಾಗಿ ನಾವು ಜಮೀನನ್ನು ಉಳಿಸೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋರಾಟ ಮಾಡೋಣ, ಎಲ್ರಿಗೂ ಸಹಕಾರ ಕೊಡೋಣ. ಎಲ್ಲರೂ ಒಗ್ಗಟ್ಟಾಗಿ, ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ, ನಾವು ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸ್ಬೇಕು, ಅದೇ ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರೈತರ ಪರವಾಗಿದ್ದು ಹೋರಾಟ ಮಾಡಿ. ಎಲ್ಲಿವರೆಗೆ ನಡೆಯುತ್ತೋ ಅಲ್ಲಿವರೆಗೆ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ, ಅದರಲ್ಲೇನು ಅಭ್ಯಂತರ ಇಲ್ಲ. ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಶಕ್ತಿ ಸಾಮರ್ಥ್ಯ ಕೊಡಲಿ.